ನೀವು ನನಗೆ ಏನೋ ಒಂದು ಕೊಡೋದು ಬಾಕಿ ಇತ್ತಲ್ಲ, ಅದನ್ನ ಮಾಮೂಲಿ ಜಾಗದಲ್ಲಿ ಕೇಳಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅದಕ್ಕೆ ಈ ಸೆಟಪ್. ನಾನೇನು ಕೊಡೋದು ಬಾಕಿ ಇತ್ತು ಸರ್? ಅಚ್ಚೋ, ಮರು ಶುರು ಆಯ್ತಾ ಕಮಲಿ ಅವ್ರಿಗೆ? ಮದುವೆ ಆದರೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ ಸರ್. ಜ್ಞಾಪಿಸ್ಕೊಳ್ಳಿ, ನಿನ್ನೆ ರಾತ್ರಿ ಸುಮಾರು ಇದೇ ಹೊತ್ತಿಗೆ ನೀವು ನನಗೇನು ಹೇಳಿದ್ರಿ ಅಂತ. ನೀವಾಗೆ ಈ 3 ದಿನದಲ್ಲಿ ನನ್ನ ಹತ್ರ ಬರೋರಾಗಿದ್ರೆ ನನಗೊಂದು ಮುತ್ತು ಕೊಡ್ತೀನಿ ಅಂತ ಹೇಳಿದ್ರಿ. ಇವತ್ತು ನೀವೇ ಬಂದಿದ್ದೀರಲ್ಲ? ಇದು ಕಳ್ಳಾಟ. ನಾನು ಹಂಗೆ ಹೇಳೇ ಇಲ್ಲ. ನೀವು ಬೆಟ್ಟಿಂಗ್ನ ಬದಲಾಯಿಸಿದ್ದೀರಾ. ಹಾಗೆಲ್ಲ ನಾನು ಒಪ್ಪಲ್ಲ ಕಮಲಿ ಅವರೇ. ಕೊಡ್ತೀನಿ ಅಂತ ಹೇಳಿದ್ದು ನೀವೇ ಅಲ್ವಾ? ಈಗ ಮೋಸ ಮಾಡಿದ್ರೆ ಹೇಗೆ? ಹಂಗೆ ನೋಡಿದ್ರೆ ಬೆಟ್ಟಿಂಗಲ್ಲಿ ಗೆದ್ದೋಳು ನಾನೇಯ. ಹಾ, ಅದು ಹೇಗೆ? ಯಾಕೆ ಅಂದ್ರೆ ನೀವು ತಾನೇ ನಮ್ಮ ಮನೆ ಹತ್ರ ಬಂದು ಕರ್ಕೊಂಡು ಹೋಗಿದ್ದು. ಅದೆಲ್ಲ ಇಲ್ಲ, ನಿಮ್ಮ ಮನೆಯವ್ರು ಫೋನ್ ಮಾಡಿದ್ದಕ್ಕೆ ನಾನು ಬಂದಿದ್ದು. ಇಂಥದ್ರಲ್ಲೆಲ್ಲ ನ್ಯಾಯವಾಗಿರ್ಬೇಕು ಕಮಲಿ ಅವರೇ. ಎಲ್ಲಿ ಬೇಗ ಕೊಡಿ. ನಾನು ಕಣ್ಣು ಮುಚ್ಕೊಂಡಿದ್ದೀನಿ, ಕೊಡಿ. ಅಂದ್ರೆ ನಿಮಗೆ ನಾಚಿಕೆ ಆಗಬಾರ್ದು ಅಂತ ನಾನು ನಿಮಗೆ ಸಹಾಯ ಮಾಡ್ತಿದ್ದೀನಿ. ಬೇಗ ಬೇಗ. ಲಕ್ಷ್ಮಿ, ಹೂವೆಲ್ಲನೂ ಹಾಕಿ ಶುಚಿ ಮಾಡಿ ಮಾಡಿಬಿಡು ಸಾಕು. ರಂಗೋಲಿ ನಾನು ಒತ್ತಡಕ್ಕೆ ಹಾಕ್ತೀನಿ. ರಂಗೋಲಿ ಈಗಲೇ ಹಾಕಿಬಿಟ್ರೆ ಸಂದ ಕಾಣಕ್ಕಿಲ್ಲ, ಏನಾನ ಆಗ್ಬಿಟ್ರೆ ಕಷ್ಟ. ಸರಿ ಅಮ್ಮವ್ರೆ. ಹಾಂ, ರಂಗೋಲಿ ಆಚಕು ಈಚಕು ನಾನೇ ಹಾಕ್ತೀನಿ. ಆಯ್ತಮ್ಮವ್ರೆ. ಹಾಂ ಅತ್ತೆಮ್ಮ, ಚಳಿಲಿ ಹಾಗೆ ಓಡಾಡ್ತಾ ಇದೆಯಲ್ಲ, ಸ್ವೆಟ್ರ್ ಹಾಕೋಬೇಕಾಗಿತ್ತು. ನಮ್ಮ ಹಳ್ಳಿನಾಗೆ ಹಾಗೆ ತಿರುಗಾಡಿ ನಮಗೆ ರೂಢಿ ಐತೆ ಅತ್ತೆಮ್ಮ. ಇನ್ನೇನು ಶಿವರಾತ್ರಿ ಬಂತಲ್ಲ, ಅದು ಕಳೆದ್ಮ್ಯಾಕೆ ಚಳಿ ಸಿವ ಅಂತ ಹೊಂಟೋಯ್ತದೆ. ಶಿವರಾತ್ರಿಗೆ ಇನ್ನೂ 1 ತಿಂಗಳಿದೆ. ಇಲ್ಲ ಅತ್ತೆಮ್ಮರೆ, ನನಗೇನು ಚಳಿ ಆಯ್ತಾ ಇಲ್ಲ. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀನೋ ಅಂತ ಅಂದ್ಕೊಂಡೆ. ಯಾಕತ್ತೆಮ್ಮರೆ? ನೀನು ದೇವಸ್ಥಾನಕ್ಕೆ ಹೋಗಿದ್ದ ಸಮಯದಲ್ಲಿ ಕಮಲಿನ ತಾರಾ ಮನೆಗೆ ಕಳಿಸ್ಬಿಟ್ಟೆ. ಮನೇಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತವ ಎಲ್ಲನೂ ಮಾಡೋರು ನೀವು. ನಿಮ್ಯಾಕೆ ನಾನು ಕೋಪ ಮಾಡ್ಕೊಳಕ್ಕಾಯ್ತದ? ಕಮಲಿ, ನನಗಿಂತ ನಿಮ್ಮ ಕಣ್ಗಾವಲಲ್ಲೇ ಸಂತೋಷವಾಗಿ ಅವಳು ಏನೋ ಧೈರ್ಯ ನನಗೆ ಬಂದತೆ. ನಾಳೆ ನವಗ್ರಹ ಶಾಂತಿಗೆ ನಾನು ಇವರು ಕೂತ್ಕೋತಾ ಇಲ್ಲ ಗೌರಿ. ನೀನು ಮತ್ತೆ ಚಂದ್ರು ಕೂತ್ಕೋತೀರಾ. ನನ್ನದೇ ಒಂದು ರೇಷ್ಮೆ ಸೀರೆ ಇದೆ, ಅದನ್ನು ಕೊಡ್ತೀನಿ, ನೀನು ಉಟ್ಕೋ. ಅಯ್ಯೋ ಅತ್ತಮ್ಮೋರೆ, ದೊಡ್ಡವರು ನೀವಿರ್ಬೇಕಾದ್ರೆ ನಾವ್ಯಾಕೆ? ಇದರಲ್ಲಿ ದೊಡ್ಡವರು ಚಿಕ್ಕವರು ಅಂತ ಏನೂ ಇಲ್ಲ ಗೌರಿ. ಮನೆಗೆ ಒಳ್ಳೇದನ್ನು ಬಯಸೋರು ಯಾರು ಬೇಕಾದರೂ ಕೂತ್ಕೋಬೋದು. ಅದರಲ್ಲೂ ಗಂಡ ಹೆಂಡತಿ ಮೊದಲನೇ ಸಲ ಪೂಜೆಗೆ ಕೂತ್ಕೊಳ್ಳೋ ಸೌಭಾಗ್ಯನ ಬೇಡ ಅನ್ಬಾರ್ದಮ್ಮ. ನನಗೂ ನೀವಿಬ್ಬರು ಕೂತ್ಕೋಬೇಕು ಅನ್ನೋದೇ ಆಸೆ. ಈಗೀಗಲೇ ಅವರು ಹುಷಾರಾಗ್ತಾ ಇದ್ದಾರೆ. ತುಂಬ ಹೊತ್ತು ಕೆಳಗಡೆ ಆಗಲಿ ಚೇರ್ ಮೇಲಾಗಲಿ ಕೂತ್ಕೊಳ್ಳೋಕ್ಕಾಗಲ್ಲ ಅವ್ರಿಗೆ. ಅದಕ್ಕೆ ಪೂಜೆಗೆ ನೀವಿಬ್ಬರೇ ಕೂತ್ಕೊಳ್ಳಿ, ಅದೇ ಸರಿ. ನೀವು ಹೇಳ್ತಾ ಇದ್ದೀರಾ ಅಂದ್ಮ್ಯಾಕೆ ಸರಿ ಅತ್ತೆಮ್ಮರೆ. ಆಮೇಲೆ ನಿನಗೆ ಅಂತ ಒಡವೆ ಸೀರೆ ಎಲ್ಲ ತೆಗೆದಿಟ್ಟಿದ್ದೀನಿ, ಅದನ್ನು ಬಂದು ತಗೊಂಡು ನಾಳೆಗೆಲ್ಲ ಸಿದ್ಧ ಮಾಡ್ಕೊ. ಹಾಂ, ಸರಿನಾ? ಅರೆ ಕಮಲಿ ಅವರೇ, ಇನ್ನೂ ಎಷ್ಟೊತ್ತು? ಬೇಗ ಕೊಡಿ. ಅರೆ
ಅರೆ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿ ನನ್ನ ಗೊಂಬೆನ ಚಳಿಯಿಂದ ಕಾಪಾಡೋದಕ್ಕೆ ಏನೂ ಅರೇಂಜೇ ಮಾಡಿಲ್ವಲ್ಲ. ತಾಳಿ, ನಾನು ಹೋಗಿ ಕೋಟ್ ಏನಾದ್ರು ತೊಗೊಂಬರ್ತೀನಿ. ಅಯ್ಯೋ ಸರ್, ಬೇಡ, ಪರವಾಗಿಲ್ಲ. 2 minutes ಹೋಗಿ ಬಂದ್ಬಿಡ್ತೀನಿ. ಕಮಲಿ, ಸಂಭು, ನೀನ್ ಯಾವಾಗ ಬಂದೆ? ಓ ಸಾರಿ ಕಮಲಿ ಮಹಾಜನ್. ಬಂದ್ ಕೂಡ್ಲೆ ಶುರು ಮಾಡ್ಕೊಂಡ ನೀನ್ ಹುಡ್ಗಾಟವ? ಏನಿಲ್ಲ, ರಚನಾ ನಿನ್ಕ ಸರ್ಪ್ರೈಸ್ ಕೊಡ್ಬೇಕು ಅಂತ ಕರೆದ್ಲು. ಇಲ್ಲ ಅನ್ನಕೈತೈತಾ, ಅದಕ್ಕೆ ಸೀದಾ ಬಂದ್ಬಿಟ್ಟೆ. ಅನಿಕಾ, ನೀನ್ ನಮ್ ಎಲ್ರಿಗಿಂತ ಮೊದ್ಲೇ ಬಂದ್ಬಿಟ್ಯಾ? ಅನಿಕಾ, ನಾವೆಲ್ಲ ಸರ್ಪ್ರೈಸ್ ಕೊಡಕ್ ಬರ್ತಿದ್ದೀವಿ ಅಂತ ನಿಂಗೆ ಮುಂಚೆನೇ ಗೊತ್ತಿತ್ತಾ? ಅದು ನಂಗೂ ನೀನ್ ಬಂದಿದ್ ಗೊತ್ತೇ ಆಗ್ಲಿಲ್ಲ ಅನಿಕಾ. ಯಾವಾಗ ಬಂದೆ? ಅದು ಆವಾಗ್ಲೇ ಬಂದೆ. ಕಮಲಿ ಅವರೇ, ಇದೋಕೆನಾ ನೋಡಿ? ಚಾಲೂನಾ? ಅಲ್ಲ, ಅದು ಕಮಲಿ ಅವ್ರಿಗೆ ಚಳಿ ಅಂತ ಇದ್ರು. ಸೊ ಮನೆ ಒಳಗಿದ್ರೆ ನಾವೆಲ್ಲ ಡಿಸ್ಟರ್ಬ್ ಮಾಡ್ತೀವಿ ಅಂತ ಇಲ್ಲಿ ಕರ್ಕೊಂಬಂದ್ಯಪ್ಪ. ಅಪ್ಪ ಅಮ್ಮ ಇಲ್ಲ ಅಂತ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೋತಿದ್ಯಲ್ವಾ? ಅರೆ ಅದಕ್ಕೆ ಆ ಥರ ಒಳ್ಳೆ ಹುಡುಗನ ಮೇಲೆ ಅಪವಾದ ಹೊರಿಸ್ಬಾರ್ದಪ್ಪ ನೀವು. ನಮ್ಮನೆ ಹೊರಗಿಂದ ಸಿಟಿ ಎಲ್ಲ ಹೇಗೆ ಕಾಣುತ್ತೆ ಅಂತ ತೋರ್ಸಕ್ ಬಂದೆಪ್ಪ. ಓ, ಸಿಟಿ ತೋರ್ಸಕ್ಕೆ. ಹೇ, ಆಡ್ಕೊಂಡಿದ್ದು ಸಾಕು. ಹೇ ಶಂಭು, ನೀನ್ ಯಾವಾಗ ಬಂದೆ? ಸರ್, ಈಗಲೇ ಜಸ್ಟ್ ಬಂದೆ ಸರ್ಪ್ರೈಸ್ ಕೊಡಕ್ಕೆ. ಸರ್ಪ್ರೈಸಾ? ಎಸ್, ನಾವು ಸರ್ಪ್ರೈಸ್ ಪ್ಲಾನ್ ಮಾಡಿದೀವಲ್ಲ, ಅದನ್ನ ಮಾಡೋಣ. ಓಕೆನಾ? ಓಕೆ. ಇಂಥ ಬಿಲ್ಡಿಂಗ್ ಊಟ ತಿಂದು ಅದೇ ದಿವಸ ಆಗಿತ್ತೋ ಏನೋ. ಇಂಥ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದಕ್ಕೆ ರಚನಾ, ನಿಂಗೆ ನನ್ನ ಕಡೆಯಿಂದ ಸ್ಯಾನೆ ಥ್ಯಾಂಕ್ಸ್ ಕಣವಿ. ಹ್ಞೂ ಸಂಭು, ನಮ್ಮ ಊರ್ನಾಗೆ ಬೆಳ್ದಿಂಗ್ಲ ದಿವಸ ಎಲ್ರ ಮನೆಯಿಂದ ಊಟ ತಗೊಬಂದು ಎಲ್ರು ಒಟ್ಟಿಗೆ ಕುತ್ಕೊಂಡು ತಿಂತಿದ್ವಲ್ಲ. ಪಾಟ್ಲಕ್ಕ? ಹ್ಞೂ, ಅದನ್ನ ಪಾಟ್ಲಕ್ ಅಂತ ಕರೀತಾರೆ. ಅದು ಪಾಟ್ಲಕ್ ಪಾರ್ಟಿನೋ ಅಥವಾ ಬೆಲ್ಡಿಂಗ್ ಊಟನೋ
ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದೇ ಮುಖ್ಯ. ಈ ಸಂತೋಷನೇ ಮುಖ್ಯ. ಅಂತೂ ನಮ್ಮ ಅತ್ತಿಗೆ ಕರೆಕ್ಟಾಗಿ ಒಂದು ಮಾತಾಡಿದ್ರಪ್ಪ. ಏ ರಿಷಿ, ಯಾಕೋ? ಓಕೆ, ನಾವೆಲ್ಲರೂ ಈಗ ಅಂತ್ಯಾಕ್ಷರಿ ಆಡೋಣ. ಓಕೆನಾ? ರೆಡಿ. ಸರಿ, ನೀವೆಲ್ಲ ಆಡಿ, ನಾನು ಬರ್ತೀನಿ. ಏಯ್ ಅಣ್ಣ, ನೀನ್ ಎಲ್ಲೂ ಹೋಗೋ ಆಗಿಲ್ಲ, ಕೂತ್ಕೋ. ಹೇ ಅಣ್ಣ, ನೀನು ಹೋದ್ರೆ ಹೇಗೋ? ನೀನು ಯೂಶಲಿ ನಮ್ಮ ಜೊತೆ ಇರೋದೇ ಇಲ್ಲ. ಹೇಗಿದ್ರು ಅಪ್ಪ ಅಮ್ಮ ಇಲ್ಲ. ಕಮಾನ್, ವಿಲ್ ಪ್ಲೇ. ಎಸ್, ಕೂತ್ಕೋ. ಓಕೆ, ಸೊ ಇವಾಗ ನಾನು, ಶಂಭು, ಕಮಲಿ ಅದಕ್ಕೆ ಒಂದು ಟೀಮು, ರೋಹಿತ್ ಅಣ್ಣ, ರಿಷಿ ಅಣ್ಣ, ಅನಿಕಾ ಒಂದು ಪಾರ್ಟಿ. ಓಕೆನಾ? ಓಕೆ ಓಕೆ, ಐ ಆಮ್ ರೆಡಿ. ಅದೇನು ನಿಮ್ಮ ಕಡೆ ಮಾತ್ರ 4 ಜನ? ರೀ, ನಿಮ್ಮ ಕಡೆ ರಿಷಿ ಇದ್ದಾನೆ, ಅವನ್ನ ಯಾರು ಸೋಲ್ಸಕ್ಕಾಗಲ್ಲ. ಅದಕ್ಕೆ ನಾವು 4 ಜನ. ಓಕೆ, ರೆಡಿನಾ? ರೆಡಿ ರೆಡಿ ರೆಡಿ. ರಿಷಿ ಬಾ. ಓಕೆ, ಫಸ್ಟ್ ನಾನೇ ಸ್ಟಾರ್ಟ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಕದ್ದಳು ಮನಸ್ಸನ್ನ ಅವಳಂತ ಚೆಲುವೇನ, ಸೆಳೆದಳು ಕಣ್ಣಿನಲ್ಲೇ ಅದು ಅಂತ ನೋಟಾನ, ಮೈ ಮರೆಸೋ ಬ್ಯೂಟಿನ ಟಡನಾಣ ಟಡನಾಣ. ರಿಷಿ, ಅಣ್ಣವ್ರದ್ದು ನಾದಮಯ ಹಾಡ್ಲೇನು? ಹೇ, ಚೆನ್ನಾಗಿದೆಯೋ? ಆದರೆ ಅಣ್ಣವ್ರದ್ದೇ ಇನ್ನೊಂದು ಸೂಪರ್ ಹಿಟ್ ಹಾಡು ಹೇಳ್ತೀನಿ. ಪ್ಲೇ ಸಿಚುಯೇಷನ್ಗೆ ಸೂಟ್ ಆಗುತ್ತೆ, ಪ್ಲೀಸ್ ಕಣೋ. ಲವ್ ಯು. ಹಾಡು. ನಾನಿನ್ನ ಮರೆಯಲಾರೆ, ನಾನಿನ್ನ ಮರೆಯಲಾರೆ, ಎಂದೆಂದು ಚಿನ್ನ ಬಿಡಲಾರೆ ನಿನ್ನ, ನೀನೇ ಪ್ರಾಣ ಎಂದೆಂದಿಗೂ. ಗಾಯನ ಹಾಡು ಹೇಳಿ. ಹಾ, ಕಂಪ್ಲಿ ನೀನ್ ಹಾಡು. ನಮ್ಮ ಅಣ್ಣ ಆಲ್ರೆಡಿ ನಿಂಗೋಸ್ಕರ ಒಂದು ಹಾಡು ಹೇಳಿದ್ದಾನೆ, ಇವಾಗ ನಿನ್ ಚಾನ್ಸ್. ಓ, ನೆನಪಾಗ್ತಿಲ್ವಾ? ಸೋತೋದ್ರಾ? ಸರ್ ಇರಿ ಸರ್, ಕಮಲಿ ಒಂದೊಳ್ಳೆ ಹಾಡು ಬಿಡೋದು ಹೇಳ್ತೀನಿ. ಗಗನವೇ ಬಾಗಿ ಭುವಿಯನು ಸೇರಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರೋ ಬಂದಿರದ ಮನಸಲಿ ನಿನ್ನ ಆಗಮನ ಈ ದಿನ, ನೀಡುವ ಮುನ್ನ ನಾನೇ ಆಮಂತ್ರಣ. ಇನ್ನು ಎಷ್ಟು ದಿನ ಅಂತ ಹೀಗೆ ಹೇಳ್ತೀರಾ ನೀವು? ಹೊರಗೆ ಬನ್ನಿ ಮಾಮ್, ಹೊರಗೆ ಬನ್ನಿ ಮಾಮ್. ನಾವು ಅವತ್ತೇ ನಂಬೇಕಾಗಿತ್ತು. ಗುರುಗಳು ಹೇಳಿದ್ದು ಸುಳ್ಳಾಗ್ಲಿಲ್ಲ. ನನ್ನ
ಚಂದ್ರ ಮೇಲೆ ಆಸೆ ಪಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಚಂದ್ರು ಗೌರಿನ ಇಷ್ಟಪಡ್ತಿದ್ದಾರೆ ಅಂತ ಗೊತ್ತಿತ್ತು. ನಾನು ಅವ್ರನ್ನ ಪಡೆಯಲೇಬೇಕು ಅನ್ನೋ ಹಠಕ್ಕೆ ಬಿದ್ದೆ. ಆಸ್ತಿ ಎಲ್ಲ ನಮ್ದಾಗ್ಬೇಕು ಅಂತ ನೀವ್ ಹಠಕ್ಕೆ ಬಿದ್ರಿ. ಗೌರಿನ ಮನೆ ಬಿಟ್ಟು ಓಡಿಸಿದ್ರಿ. ಅವತ್ತಿಂದ 18 ವರ್ಷ ಅವಳು ಪಟ್ಟ ಕಷ್ಟ ನೋವನ್ನ ಈಗ ನಾನು ಅನುಭವಿಸೋದಕ್ಕೆ ಶುರು ಮಾಡಿದ್ದೀನಿ. Sing. Darling, what a wonderful evening. Darling. ಅಮ್ಮ ತಾಯಿ ಸುಮ್ಮಿರೋ, ಏನು ಓ ಅಂತ ರಾಗ ಹೇಳ್ತಾ ಇದೀಯಾ? ಶುದ್ಧ ಕಸ್ತೂರಿ ಕನ್ನಡದು ಯಾವ್ದನ್ನ ಒಂದು ಹಾಡು ಹಾಡವಿ. ಯಾಕೆ ಇಂಗ್ಲಿಷ್ ಸಾಂಗ್ಸ್ ಹಾಡಂಗಿಲ್ವಾ? ಇಲ್ಲ, ನೀನ್ ಏನ್ ಬೇಕಾದ್ರೂ ಆಡ್ಬಿಡ್ತೀಯಾ, ನಮ್ಗೇನ್ ಅರ್ಥ ಆಯ್ತೈತಾ? ಕರ್ನಾಟಕದಲ್ಲಿ ಓನ್ಲಿ ಕನ್ನಡ. ಓಕೆ. ಡುಮ್ 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 ರಾಕ್ ಅಂಡ್ ರೋಲ್, ಡುಮ್ ಡು ಡು ಡುಮ್ ಡುಮ್, ಡುಮ್ ಡು ಡು ಡುಮ್ ಡುಮ್. ಈ ಹಾಡನ್ನ ನಾವ್ ಆಗ್ಲೇ ಆಡಿದೀವಿ. ಲೇ ಅಣ್ಣ, ಏನೋ ಮಾಡೋದೀಗ? ಬೇರೆ ನನಗೂ ಹೊಳಿತಿಲ್ಲ ಕಣ. ಟಿಕ್ ಟಿಕ್ 3, ಟಿಕ್ ಟಿಕ್ 2, ಟಿಕ್ ಟಿಕ್ 1. ಯೇ, ನಾವೇ ವಿನ್. ಹಲೋ, ಒಂದ್ ಸೆಕೆಂಡ್. ನಮ್ಮ ಹುಡುಗಿ ಗೆಲ್ಬೇಕು ಅಂತ ನಾವೇ ಬಿಟ್ಕೊಟ್ಟಿದ್ದು. ಆಹಾ, ಎಲ್ಲಿ ಮೀಸೆ ಮಣ್ಣಾಗ್ಲಿಲ್ವಾ ನೋಡ್ಕೋ. ಸರಿ, ನನಗೆ ಸಖತ್ ಹೊಟ್ಟೆ ಹಸುವಾಗ್ತಾ ಇದೆ. ಈಗಲಾದರೂ ಊಟ ಮಾಡ್ಬೋದಾ? ಸರಿ, ಎಲ್ಲ ಕೈ ತೊಳ್ಕೊಂಬನ್ನಿ, ಕೈ ತುತ್ತು ಹಾಕ್ತೀನಿ. ಎಸ್, ಸೂಪರ್.